ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನೋಡಿ ಸ್ನೇಹಿತರೆ, ಅಂತೂ ಇಂತೂ ನನ್ನ ಒಂದು ರಾಮಾಯಣದ ಸಂಚಿಕೆಯ 100ನೇ ಸಂಭ್ರಮದಲ್ಲಿದ್ದೀನಿ ನಾನು. ನಿಮಗೆಲ್ಲ ಇದು ಅತಿಶಯೋಕ್ತಿ ಅನ್ನಿಸ್ಬೋದು, ಏನಿದು ವ್ಯೂಸ್ ಇಲ್ಲ, ಲೈಕ್ಸ್ ಇಲ್ಲ ಅಂದರೂ 100ರ ಸಂಭ್ರಮ ಅಂತಿದ್ದಾರೆ ಅಂತ. ಏನೇ ಆಗಲಿ, ನಾನೊಂದು ಪ್ರಯತ್ನ ಅಂತ ಪಟ್ಟಿದ್ದೀನಿ, ಅದು ನನಗೆ ಖುಷಿ ತಂದುಕೊಟ್ಟಿದೆ. ಮತ್ತು ಗೆಲುವಿಗೆ ಮೊದಲನೇ ಮೆಟ್ಟಿಲನ್ನು ನಾವು ಇಡಬೇಕು ಅಂತಾರೆ ಹಿರಿಯರು. ಅಂತೆ ನಾನು ಮೊದಲನೆಯ ಮೆಟ್ಟಿಲೇರಿ ಇಂದು 100ರ ತನಕ ಬಂದಿದ್ದೇನೆ. ನನ್ನ ಈ ಒಂದು ವಿಡಿಯೋಗಳು ಯೂಟ್ಯೂಬ್ ಚಾನಲ್ ಅವ್ರು ತಗೋಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಅಂದ್ಕೊಂಡಿದ್ದು ನಾನು ಏನಂತಂದರೆ, ರಾಮಾಯಣದ ಒಳ ಅಂಶಗಳನ್ನು ಜನರು ತಿಳ್ಕೊಳ್ಬೇಕು ಅನ್ನೋದೇ ನನ್ನ ಬಹಳ ಆಸೆಯಾಗಿತ್ತು. ಆದರೆ ಈ ವಿಡಿಯೋಗಳಿಗೆ ಹೆಚ್ಚು ಲೈಕ್ ಮತ್ತು ವ್ಯೂಸ್ ಬರದೇ ಇರೋದು ನಂಗೆ ತುಂಬ ಬೇಜಾರು ತಂದುಕೊಟ್ಟಿದೆ. ಆದರೆ ಕೃಷ್ಣ ಹೇಳೋ ಹಾಗೆ ನನ್ನ ಕೆಲಸ ನಾನು ಮಾಡ್ತೀನಿ, ಫಲಾಫಲ ಚಂದ್ರ ಸ್ವಾಮಿಗೆ ಬಿಡ್ತಾ ಈ ವಿಡಿಯೋನ ನಾನು ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ. 100ನೇ ಸಂಚಿಕೆ ಇವತ್ತು. ಈ ಒಂದು 100ನೇ ಸಂಚಿಕೆಯಲ್ಲಿ ಏನಿರುತ್ತೆ ಅನ್ನೋದನ್ನು ನಾನೀಗ ಪ್ರಾರಂಭಿಸ್ತೀನಿ. ಹಾಗೆ ಹಿಂದಿನ ಸಂಚಿಕೆಯಲ್ಲಿ ಲಂಕೆಗೆ ವಾನರರು ಮತ್ತು ಶ್ರೀರಾಮರ ಒಂದು ಸೇನೆ ಹೋಗಬೇಕಾಗಿರುತ್ತೆ. ಮಧ್ಯದಲ್ಲಿ ಸಮುದ್ರದೇವನ ಅಡಚಣೆಯಿಂದಾಗಿ ಸಮುದ್ರದೇವನನ್ನು ಪ್ರಾರ್ಥಿಸುವಂತಹ ಶ್ರೀರಾಮರು ಎಷ್ಟೇ ಪ್ರಾರ್ಥಿಸಿದರೂ ಬಾರದಿರುವ ಸಮುದ್ರದೇವನ ಮೇಲೆ ಕುಪಿತರಾಗಿ ಬಾಣವನ್ನೂ ಸಹ ಬಿಡಲು ಮುಂದಾಗಿದ್ದಾರೆ. ಸಮುದ್ರದೇವನ ಪ್ರತ್ಯಕ್ಷತೆ ಆಗಿದೆ. ಆ ಒಂದು ಮುಂದುವರೆದ ಭಾಗವೇ 100ನೇ ಸಂಚಿಕೆಯ ಈ ಒಂದು ಭಾಗ. ಈಗ ನಾನೀಗ ಪ್ರಾರಂಭಿಸ್ತೀನಿ ಸ್ನೇಹಿತರೆ. ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಲು ಸಂಪೂರ್ಣವಾಗಿ ಸಿದ್ಧನಾಗಿ ನಿಂತಿದ್ದಂತಹ ರಾಮರು ನನ್ನ ಬಿಲ್ಲಿನ ಎದೆಯ ಮೇಲೆ ಏರಿಸಿದಂತಹ ಬಾಣವನ್ನು ನನಗೆ ಹಿಂತೆಗೆದುಕೊಳ್ಳಲು ಇಷ್ಟವಿಲ್ಲವಾದ್ದರಿಂದ ಈ ಬಾಣವನ್ನು ನಾನು ಎಲ್ಲಿ ಪ್ರಯೋಗಿಸಬೇಕೆಂದು ದಯವಿಟ್ಟು ಹೇಳು ಎಂದು ಸಮುದ್ರದೇವನಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು ಕೇಳಿದಾಗ, ಸಮುದ್ರದೇವನು ಉತ್ತರ ದಿಕ್ಕಿನಲ್ಲಿ ದ್ರುಮಕುಲ್ಯ ಎಂಬ ಒಂದು ತೀರ್ಥಸ್ಥಳವಿದೆ. ಅಬೀರರೆಂಬ ಪಾಪಿಷ್ಟ ದರೋಡೆಕೋರರ ಒಂದು ಭಯಾನಕ ಜನಾಂಗವು ಅಲ್ಲಿ ವಾಸವಾಗಿದೆ. ಅವರು ಸಮುದ್ರದ ನೀರನ್ನು ಕುಡಿಯುವುದರಿಂದ ನಾನು ಅವರ ಒಂದು ಪಾಪದ ಸ್ಪರ್ಶದಿಂದ ವಿಕರ್ಷಿತನಾಗಿದ್ದೇನೆ. ಓ ನನ್ನ ಒಡೆಯನೇ, ನಿನ್ನ ಶಕ್ತಿಯುತವಾದ ಬಾಣವು ಅಲ್ಲಿಗೆ ಪ್ರಯೋಗಿಸಲ್ಪಟ್ಟರೆ ನನಗೆ ಬಹಳ ಹರ್ಷ ಉಂಟಾಗುವುದು ಎಂದನು. ಆಗ ರಾಮನು ಆ ಕೋರಿಕೆಯ ಪ್ರಕಾರ ಕಾರ್ಯವೆಸಗಿದನು. ಭೂಮಿಯನ್ನು ಭೇದಿಸಿದ ಆ ಬಾಣವು ರಸಾತಳದಲ್ಲಿದ್ದ ಎಲ್ಲ ನೀರನ್ನು ಬಿರುಕಿನ ಮೂಲಕ ರಭಸದಿಂದ ಹೊರತೆಗೆದು ಸಂಪೂರ್ಣ ಭೂಗರ್ಭವನ್ನು ಒಣಗಿಸಿತು. ಆ ಬಾಣ ಬಿದ್ದ ಜಾಗವನ್ನು ಮರುಕಂತರ ಎಂದು ಕರೆಯಲಾಯಿತು. ರಾಮನು ಆ ಸ್ಥಳಕ್ಕೆ ಈ ವರವನ್ನು ನೀಡಿದನು: ಈ ಭೂಮಿಯು ಹಣ್ಣು, ಜೇನುತುಪ್ಪ ಹಾಗೂ ಎಲ್ಲ ತರಹದ ಗಿಡಮೂಲಿಕೆಗಳಿಂದ ತುಂಬಿ ಹಚ್ಚ ಹಸಿರಾಗಲಿ ಮತ್ತು ಹಸುಗಳಿಗೆ ಮೇಯಲು ಶ್ರೇಷ್ಠ ಸ್ಥಳವಾಗಲಿ, ಹಾಗೂ ಇಲ್ಲಿ ವಾಸವಾಗುವವರು ಎಲ್ಲ ರೋಗಗಳಿಂದ ಮುಕ್ತರಾಗಲಿ ಎಂದನು. ನಂತರ ಸಮುದ್ರದೇವನು, ನನ್ನ ಪ್ರಿಯರಾಮನೇ, ಇವನು ದೇವತೆಗಳ ಯಂತ್ರಶಿಲ್ಪಿಯಾದ ಹಾಗೂ ವಾಸ್ತುಶಿಲ್ಪಿಯಾದ ವಿಶ್ವಕರ್ಮನ ಮಗ. ಇವನ ಹೆಸರು ನಲ. ಈ ಪ್ರಬಲವಾದ ವಾನರನು ನಿನ್ನ ಮಹಾನ್ ಭಕ್ತನೂ ಹೌದು. ಖಂಡಿತವಾಗಿಯೂ ಅವನು ತನ್ನ ತಂದೆಯಷ್ಟೇ ಕುಶಲಿಗನು. ಅವನು ಆ ಸೇತುವೆಯ ನಿರ್ಮಾಣ ಕಾರ್ಯದ ಮೇಲುಸ್ತುವಾರಿಯನ್ನು ವಹಿಸಬಲ್ಲನು ಮತ್ತು ನಾನು ನಿರ್ಮಾಣವಾಗುವ ಸೇತುವೆಯನ್ನು ನೀರಿನ ಮೇಲೆ ತೇಲುವಂತೆ ಮಾಡುತ್ತೇನೆ ಎಂದು ಸಮುದ್ರದೇವನು ಶ್ರೀರಾಮಚಂದ್ರ ಪ್ರಭುವಿಗೆ ತಿಳಿಸಿದನು. ನಂತರ ಹೀಗೆ ಹೇಳಿದ ಸಮುದ್ರದ ಅಧಿಪತಿಯು ಅದೃಶ್ಯನಾದನು. ನಂತರ ರಾಮನ ಮುಂದೆ ಬಂದು ನಮಸ್ಕಾರಗಳನ್ನು ಅರ್ಪಿಸಿದ ನಲನು, ಕೃತಜ್ಞರಿಗೆ ನೀಡಲಾಗುವ ತಾಳ್ಮೆ, ಸಮಾಧಾನ ಹಾಗೂ ಉಡುಗೊರೆಗಳು ನಿರರ್ಥಕವಾಗುತ್ತವೆ. ಕೇವಲ ಶಿಕ್ಷೆಯ ಭಯದಿಂದ ಮಾತ್ರ ವರುಣನು ನಿನಗೆ ಸಮುದ್ರವನ್ನು ದಾಟಲು ಅನುಮತಿ ನೀಡಿರುವನೇ ಹೊರತು ಕೃತಜ್ಞತೆಯ ಭಾವದಿಂದಲ್ಲ ಎಂದು ನನಗೆ ತಿಳಿದಿದೆ ಎಂದನು. ನನ್ನ ಒಡೆಯನೇ, ಬಹಳ ಹಿಂದೆ ನನ್ನ ತಂದೆಯವರಾದ ವಿಶ್ವಕರ್ಮನು ಎಲ್ಲದರಲ್ಲೂ ತಮ್ಮಷ್ಟೇ ಸಮರ್ಥನಾಗಿರುವ ಮಗನನ್ನು ಪಡೆಯುವಂತೆ ವರವನ್ನು ನನ್ನ ತಾಯಿಗೆ ನೀಡಿದರು. ಇದರಿಂದ ನಾನು ನನ್ನ ತಂದೆಯವರ ಎಲ್ಲ ಯಂತ್ರ ಮತ್ತು ವಾಸ್ತು ಕೌಶಲ್ಯಗಳನ್ನು ಹೊಂದಿರುವೆನು. ಈ ಸೇತುವೆಯನ್ನು ಕಟ್ಟಲು ನಾನು ಶಕ್ತನಾಗಿರುವೆ.
ಈ ಗುಣಗಳನ್ನು ನನ್ನಲ್ಲಿದ್ದರೂ ಕೂಡ ಯಾರಿಗೂ ಅದರ ಬಗ್ಗೆ ತಿಳಿದಿರಲಿಲ್ಲ. ಯಾಕೆಂದರೆ ಯಾರು ಅವುಗಳ ಬಗ್ಗೆ ನನ್ನಲ್ಲಿ ಕೇಳಿರಲಿಲ್ಲ. ನನ್ನ ಸಾಮರ್ಥ್ಯಗಳ ಬಗ್ಗೆ ಮಾತನಾಡಲು ನಾನು ಇಚ್ಛಿಸುವುದಿಲ್ಲ. ವಾನರರು ಸೇತುವೆ ಕಟ್ಟಲು ಸಾಮಗ್ರಿಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಬೇಕೆಂಬುದು ನನ್ನ ಅಭಿಪ್ರಾಯ. ಅದಾದ ಕೂಡಲೇ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಬಹುದು ಎಂದನು. ರಾಮರ ಮಾರ್ಗದರ್ಶನದಲ್ಲಿದ್ದ ಕೋಟ್ಯಾಂತರ ವಾನರರು ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿದರು. ಸಾಮಗ್ರಿಗಳನ್ನು ಹುಡುಕಿಕೊಂಡು ಅರಣ್ಯಗಳನ್ನು ಹೊಕ್ಕ ಕೆಲವರು ಅತಿ ದೊಡ್ಡ ಬಂಡೆಗಳನ್ನು, ಮರಗಳನ್ನು ಮತ್ತು ಸಂಪೂರ್ಣ ಪರ್ವತಗಳನ್ನು ಚೂರು ಮಾಡಿ ಅವುಗಳನ್ನು ಯಂತ್ರ ಸಾಧನಗಳ ಸಹಾಯದಿಂದ ಸಮುದ್ರದ ದಡಕ್ಕೆ ತಂದರು. ನಂತರ ದೊಡ್ಡ ಕಲ್ಲು ಬಂಡೆಗಳನ್ನು ಹಾಗೂ ಮರಗಳನ್ನು ಸಮುದ್ರದಲ್ಲಿ ಎಸೆಯಲಾದಾಗ ನೀರು ಆಕಾಶದ ಎತ್ತರಕ್ಕೆ ಹಾರಿತು. ನೀರಿನಲ್ಲಿ ಬಿದ್ದಂತಹ ಬಂಡೆಗಳು ಮುಳುಗದೆಯೇ ಅದ್ಭುತವಾಗಿ ತೇಲಿದಾಗ ಒಂದು ಭವ್ಯವಾದ ದೃಶ್ಯವು ಸೃಷ್ಟಿಯಾಯಿತು. ಅವುಗಳನ್ನು ಭಾರಿಯಾದ ಹಗ್ಗಗಳಿಂದ ಮತ್ತು ಬಳ್ಳಿಗಳಿಂದ ಕಟ್ಟಿದ ವಾನರರು ಅವೆಲ್ಲವೂ ತಮ್ಮ ತಮ್ಮ ನಿಗದಿತ ಸ್ಥಳದಲ್ಲಿ ಸ್ಥಿರವಾಗಿರುವಂತೆ ಮಾಡಿದರು. ನಿರ್ಮಾಣ ಕಾರ್ಯವು ನಡೆಯುತ್ತಿದ್ದಾಗ ವಿಭೀಷಣ ಮತ್ತು ಅವನ ಮಂತ್ರಿಗಳು ದಡದಲ್ಲಿದ್ದು ಪಹರೆ ನೀಡಿದರು. ಹನುಮಂತನು ಕೂಡ ದೊಡ್ಡ ದೊಡ್ಡ ಬಂಡೆಗಳನ್ನು ಎತ್ತಿ ಅವುಗಳನ್ನು ಸಮುದ್ರದಲ್ಲಿ ಎಸೆಯುತ್ತಿದ್ದಾಗ ಪರಮ ಪ್ರಭುವಿಗೆ ಸಹಾಯ ಮಾಡಲೆಂದು ಸಮುದ್ರಕ್ಕೆ ಧೂಳನ್ನು ಒಡೆಯುತ್ತಿದ್ದ ಅಳಿಲೊಂದನ್ನು ಅವನು ಕಂಡನು. ದಾರಿ ಬಿಡು, ಇಲ್ಲದಿದ್ದರೆ ನಿನಗೆ ಪೆಟ್ಟಾಗಬಹುದು. ನಾನು ದೊಡ್ಡ ಬಂಡೆಗಳನ್ನು ಎತ್ತಿಕೊಂಡು ಹೋಗುತ್ತಿದ್ದೇನೆ. ನಿನ್ನ ಅಲ್ಪ ಧೂಳಿನಿಂದ ಏನು ಪ್ರಯೋಜನ ಎಂದನು. ಆಗ ಆ ಕೂಡಲೇ ಅಲ್ಲಿ ಪ್ರತ್ಯಕ್ಷನಾದ ಭಗವಾನ್ ರಾಮನು ಹನುಮಂತನನ್ನು ಖಂಡಿಸುತ್ತಾ, ನೀನು ಹೀಗೇಕೆ ಹೇಳುತ್ತಿರುವೆ? ನೀನು ಮತ್ತು ಆ ಅಳಿಲು ಇಬ್ಬರೂ ನನಗೆ ಸೇವೆ ಮಾಡುತ್ತಿರುವಿರಿ. ನೀನು ಪರ್ವತ ಶಿಖರವನ್ನು ಎತ್ತುತ್ತಿದ್ದೀಯಾ ಮತ್ತು ಅದು ಚಿಕ್ಕ ಮರಳಿನ ಕಣಗಳನ್ನು ತಳ್ಳುತ್ತಿದೆ. ನೀವಿಬ್ಬರೂ ನಿಮ್ಮ ಶಕ್ತಿಯ ಅನುಸಾರ ನನಗೆ ಸೇವೆ ಸಲ್ಲಿಸುತ್ತಿರುವಿರಿ. ಆದ್ದರಿಂದ ನಾನು ನಿನ್ನ ಮತ್ತು ಆ ಅಳಿಲಿನ ಸೇವೆಯನ್ನು ಸಮವೆಂದು ಪರಿಗಣಿಸುತ್ತೇನೆ ಎಂದರು. ಹೀಗೆ 100 ಯೋಜನಗಳಷ್ಟು ಉದ್ದ ಮತ್ತು 10 ಯೋಜನಗಳಷ್ಟು ಅಗಲವಿದ್ದ ಸೇತುವೆಯನ್ನು ನಿರ್ಮಿಸಲಾಯಿತು. ಮರದ ಕಾಂಡಗಳನ್ನು ಒಂದರ ಮೇಲೊಂದಿರಿಸಿ ಅದರ ಮೇಲ್ಮೈಯನ್ನು ಸಮ ಮಾಡಲಾದ ಬಳಿಕ ಅರಳಿದ ಹೂಗಳಿಂದ ತುಂಬಿದ್ದ ಟೊಂಗೆಗಳಿಂದ ಅದನ್ನು ಮುಚ್ಚಲಾಯಿತು. ಆಳವಾಗಿದ್ದ ಮತ್ತು ಮಿನುಗುತ್ತಿದ್ದ ಸಮುದ್ರದ ಅಗಲಕ್ಕೂ ಇದ್ದ ಅದ್ಭುತವಾದ ಸೇತುವೆಯನ್ನು ನೋಡಲಿಚ್ಛಿಸಿದ ದೇವತೆಗಳು ಮತ್ತು ಮಹಾವೃಷಿಗಳು ಆಕಾಶದಲ್ಲಿ ನೆರೆದರು. ರಾಮನು ಹನುಮಂತನ ಬೆನ್ನನ್ನು ಏರುವಂತೆ ಮತ್ತು ಲಕ್ಷ್ಮಣನು ಅಂಗದನ ಬೆನ್ನನ್ನು ಏರುವಂತೆ ಸುಗ್ರೀವನು ಯಾಚಿಸಿದನು. ತದನಂತರ ಕೋಟಿಗಟ್ಟಲೆ ವಾನರರನ್ನೊಳಗೊಂಡ ಸಂಪೂರ್ಣ ಸೈನ್ಯವು ಕ್ರಮವಾಗಿ ಮುಂದುವರಿಯಿತು. ಸ್ನೇಹಿತರೆ, ಅಂತೂ ಇಂತೂ ಲಂಕೆಗೆ ಸೇತುವೆಯೊಂದು ನಿರ್ಮಾಣವಾಗಿ ಶ್ರೀರಾಮಚಂದ್ರ ಪ್ರಭು ಮತ್ತು ಅವರ ಸಂಪೂರ್ಣ ಸೇನೆ ಲಂಕೆಯತ್ತ ಸಾಗ್ತಾ ಇದೆ. ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಹಾಗೆ ಸ್ನೇಹಿತರೆ, ನನ್ನ ಒಂದು ರಾಮಾಯಣದ 100ನೇ ಸಂಚಿಕೆಯನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನನ್ನ ಒಂದು ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಚಾನಲ್ ಮತ್ತಷ್ಟು ಜನರಿಗೆ ಮುಟ್ಟುವಂತೆ ಮಾಡಿ ಕಥೆಯನ್ನು ಎಲ್ಲರೂ ಕೇಳಿ ಆ ಒಂದು ರಾಮಾಯಣದಲ್ಲಿರುವಂಥ ಉತ್ತಮ ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಮುಖೇನ ರಾಮಾಯಣಕ್ಕೆ ಒಂದು ನಾವು ಬೆಲೆಯನ್ನು ಕೊಡಬೇಕು. ಹಾಗೆಯೇ ಈ ಲೋಕ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ಎಲ್ಲರೂ ಒಂದೊಂದು ಅಂಶ ಅಂತ ಅಳವಡಿಸ್ಕೊಂಡಾಗ ಎಲ್ಲರೂ ಒಳ್ಳೆಯವರಾಗ್ತೀವಿ. ಆ ಒಳ್ಳೆಯವರು ಸಹಿತ ರಾಮಾಯಣನ ಕೇಳಿದಾಗ ನಾವು ಮುಂದೆ ಕೆಟ್ಟವರಾಗದಿರೋ ಥರ ನೋಡ್ಕೊಳ್ಳುತ್ತೆ ಅದು ಅಂತ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಜೈ ಶ್ರೀರಾಮ್. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮೋ ನಮಃ.